ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರು. ಈಗಾಗಲೇ ಕರ್ನಾಟಕ ರಾಜಕೀಯದಲ್ಲಿ ನಿಮಗೆ ಗೊತ್ತದ ಭಾಳಷ್ಟು ತೀವ್ರವಾದಂತಹ ತಿಕ್ಕಾಟ ಮುಗಿತನ್ನೋದ್ರೆ ಮತ್ತೆ ಸ್ಟಾರ್ಟ್ ಆಗಿದೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಇದರಲ್ಲಿ ಅನೇಕ ಕಾಲ್ಪನಿಕ ವಿಷಯಗಳಿರ್ಬೋದು, ಸತ್ಯ ಇರ್ಬೋದು, ಸುಳ್ಳು ಇರ್ಬೋದು, ಹಿಂಬಾಲಕ ವಿಷಯ ಇರ್ಬೋದು. ಇದೇ ಒಂದು ಸಂದರ್ಭದಲ್ಲಿ ನೋಟಿಸು ಬಂದದ ಪೊಲೀಸ್ ದೆಹಲಿ ಅವರಿಂದ ನಮ್ಮ DK ಅವ್ರಿಗೆ ನೀವು 50 ಲಕ್ಷ ಕೊಟ್ಟಿದ್ರ ಬಗ್ಗೆ ಅಂದರೆ ನ್ಯಾಷನಲ್ ಹೆರಾಲ್ಡ್ ಮೇಲೆ ಕೇಸ್ ಹಾಕಿದ ನೆಲದ ಗೊತ್ತದ ನಿಮಗೆ. ED ಪ್ರಕರಣ ದಾಖಲಾಗಿದೆ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವ್ರ ಮೇಲೆ. ಹೀಗಾಗಿ ಆ ನೆಲೆಯಲ್ಲಿ ಇವ್ರು ದುಡ್ಡು ಕೊಟ್ಟಿದ್ರು ಇವತ್ತು ಮುನ್ನೆಲೆಗೆ ಬಂದದ ಚರ್ಚೆಗೆ. ಆಲ್ರೆಡಿ ನಿಮಗೆ ಗೊತ್ತದ DK ಮತ್ತು ಸಿದ್ದರಾಮಯ್ಯ ಇಬ್ಬರು ಹೊಂದಾಣಿಕೆ ಆಗಿದ್ದೀವಿ ಏನಿಲ್ಲ ಅಂತ ಹೇಳಿದರೂ ಸಹಿತ ಒಳಗೊಳಗೆ ಒಬ್ಬರ ಮೇಲೆ ಒಬ್ಬರ ನಂಬಿಕೆ ಇಲ್ಲ ಅನ್ನೋದು ಇವೆಲ್ಲ ಘಟನೆಗಳು ತೋರಿಸ್ತಾ ಇದ್ದಾವೆ. ಜೊತೆಗೆ ಇದನ್ನು ಇನ್ನಷ್ಟು ವೈಡ್ ಮಾಡೋ ಸಲುವಾಗಿ ವಿರೋಧ ಪಕ್ಷ BJP ಏನಾದರೂ ಗದ್ದಲ ಮಾಡ್ತಾ ಇದೆಯಾ ಅನ್ನುವಂಥ ಒಂದು ಮಾತು. ಯಾಕಂದರೆ BJP ಒಂದು ಆಸೆ ಇತ್ತು, ಮೋಸ್ಟ್ಲಿ DK ಜಿಗಿದು ಬರ್ಬೋದು ಅಂತೇಳಿ 45 ಜನರನ್ನು ತೊಗೊಂಡು. ಆದರೆ ಅದು ಇವತ್ತು ಇತ್ತೀಚೆಗೆ ಅದು ಸುಳ್ಳು ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದ್ದಾವೆ. ಹೀಗಾಗಿ DK ಅವ್ರಿಗೆ ಇಲ್ಲೂ CM ಮಾಡಬಾರದು ಅನ್ನೋ ಕಾರಣಕ್ಕೆ ಈಗ DK ನಮ್ಮ ಹೈಕಮಾಂಡ್ಗೆ ಇಲ್ಲಿವರೆಗೆ ಒಂದು ನಮ್ಮ ಇವ್ರ ಬಗ್ಗೆ ಸಿದ್ದರಾಮಯ್ಯರ ಬಗ್ಗೆ ಒಂದು ಕ್ಲೀನ್ ಇಮೇಜ್ ಇತ್ತು. ಇಲ್ಲಪ್ಪ ಭ್ರಷ್ಟಾಚಾರ ಅಂಟಿಸ್ಕೊಂಡಿಲ್ಲ, ಒಳ್ಳೆಯ ವ್ಯಕ್ತಿ ಅಂತೇಳಿ. ಆದರೆ ಈಗಾಗಲೇ ನಿಮ್ಗೆ ಗೊತ್ತದ ಅರ್ಕಾವತಿಯ ಬಗ್ಗೆ ಗೊತ್ತದ, ಅಂದ್ರೆ ಮುಡಾದು ಗೊತ್ತದ. ಮುಡಾದು ಬಂತು ಅಂದ್ರೆ ವಾಲ್ಮೀಕಿ ಹಗರಣ ಬಂತು, ಅಲ್ಲಿ 90 ಕೋಟಿ ರೂಪಾಯಿ ಹಗರಣ ಆಗ್ಯದ ಅಂತೇಳಿ ನಾಗೇಂದ್ರ ಅವರು ಅದಕ್ಕೆ ರಿಸೈನು ಮಾಡಿದರು. ಇನ್ನೊಂದಿಷ್ಟು ಘಟನೆಗಳು ತಗೊಂಡು ಇವರು ಮತ್ತೊಮ್ಮೆ ಇಲ್ಲ ಅವ್ರದ್ದು ಕ್ಲೀನ್ ಇಮೇಜ್ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವರಲ್ಲಿ ಭ್ರಷ್ಟಾಚಾರದ ಅನ್ನುವಂಥ ಮಾತು. ಅವರು 52 ಕೋಟಿ ಗಂಟೆ ಗಳಿಸಿದ್ದಾರೆ. ಇವತ್ತು ಇವೆಲ್ಲಿದು ಬಂದು ದುಡ್ಡ ನೀವು ಯಾಕೆ ಕೇಳ್ತಾ ಇಲ್ಲ? ಅವರು ಭ್ರಷ್ಟಾಚಾರ ಅನ್ನೋದನ್ನು ತೋರಿಸೋ ಪ್ರಯತ್ನ ಏನೋ DK ಕಡೆಯವರು ಮಾಡಿದರು ಅನ್ನೋಂಥ ಒಂದಿಷ್ಟು ಧ್ವನಿಗಳಿಗೆ ಬಂದಕ್ಕೆ ಇದೇ ಸಂದರ್ಭದಲ್ಲಿ ಇವರು ಇನ್ನೂ ಏನಿಲ್ಲಪ್ಪ, ಇವರು ಸಾಕಷ್ಟು ಭ್ರಷ್ಟಾಚಾರದ ಬೆಳೆದು ಬಂದ ವ್ಯಕ್ತಿ ಅದನ್ನು DK. ಅವನು ಮಾಡಿದರೆ ನಾಳೆ CBI ಎದ್ದು ನಿಂತ ಇವ್ರ ಮೇಲೆ ಕೇಸ್ ಹಾಕಿ ಕಾಂಗ್ರೆಸ್ ಹೆಸರು ಕೆಡಿಸಬಾರ್ದು ಅನ್ನೋ ದಿಶೆಯಲ್ಲೇ ಒಂದಿಷ್ಟೇನೋ ಮೆಸೇಜ್ ಕಳಿಸ್ತಾ ಇದ್ದಾರೆ ಅನ್ನೋಂಥದ್ದು. ಅದಕ್ಕೆ ಅವರವ್ರಿಗೆ ಇನ್ನೂ ತಿಕ್ಕಾಟ ಹೆಚ್ಚಾಗಲಿ, ಒಂದಿಷ್ಟು ತಿಕ್ಕಾಟ ಹೆಚ್ಚಾಗೋ ಜೊತೆಗೆ ಮೈಂಡ್ ಅಂದರೆ ಅವರು ಹೊಂದಾಣಿಕೆ ಆಗ್ತಾರಪ್ಪ ಅನ್ನೋದು ಇನ್ನೂ ದೂರ ಆಗಲಿಕ್ಕೆ ಅನ್ನೋ ಕಾರಣಕ್ಕಾಗಿ ಇವತ್ತು ದೆಹಲಿ ಪೊಲೀಸರು DK ಅವರಿಗೆ ಮತ್ತು ಅವ್ರ ಸಹೋದರ DK ಸುರೇಶ್ ಅವರಿಗೆ ಸಮನ್ಸ್ ಕೊಟ್ಟಿದ್ದು ಎಲ್ಲಿದು ಬಂತು ಅಂತೇಳಿ ದುಡ್ಡು ಕೊಟ್ಟಿದ್ದು ಕ್ಲಿಯರೆನ್ಸ್ ಕೇಳಲಿಕ್ಕೆ ಕರೆಸಿರ್ಬೋದು. ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ ಆಮದು ಬೇರೆ. ಬಟ್ ಇವೆಲ್ಲ ಡೆವಲಪ್ಮೆಂಟ್ ನೋಡಿದಾಗ ಒಬ್ಬರ ಮೇಲೆ ಒಬ್ಬರು ಸಮಸ್ಯೆ ಇವ್ರು ಮಾಡಿಸ್ತಾ ಇದ್ದಾರೆ ಅಂತ ಒಂದು ಅನಿಸಿದ್ರೂ ಸಹಿತ ದೂರದಲ್ಲಿರುತ್ತಿರೋ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೆ ಒಂದು ಗುರಿ ಅದ, ಕರ್ನಾಟಕನ ಹೇಗಾದರೂ ವೀಕ್ ಮಾಡಬೇಕು ಅನ್ನುವಂಥದ್ದು. BJPಗೆ ಶಾ ಮತ್ತು ಮೋದಿ ಅವರಿಗೆ ನಿಶ್ಚಿತ ಮತ್ತು ಅವ್ರ ಇದರಲ್ಲಿ ಭಾಳ ಮಾಹಿರಿದ್ದಾರೆ. ನೋಡಿರಿ ಕೇಜ್ರಿವಾಲ್ರನ್ನ ಅವ್ರು ತಿಂದಾರೋ ಇಲ್ಲ ಇವತ್ತು ಪ್ರೂವ್ ಆಗಿಲ್ಲ, ಆದರೂ ಅವರು ಮುಖ್ಯಮಂತ್ರಿ ಪದವಿಯನ್ನು ಕಳ್ಕೊಬೇಕಾದ್ರು ಭ್ರಷ್ಟರ ಅಂತ ಹೆವ್ಯಾಗಿ ಕ್ರಿಯೇಟ್ ಮಾಡಿ ಹಂಗಿಲ್ಲ. ಇಬ್ಬರೊಳಗೆ ಹೊಂದಾಣಿಕೆ ಇಲ್ಲ ಅಂತೇಳಿ ಇದನ್ನು ಸಿದ್ದರಾಮಯ್ಯ ಮಾಡಿಸಿರೇನೋ ಅನ್ನುವಂಥದ್ದು. ಜೊತೆಗೆ ಇತ್ತೀಚಿನ ದಿನದಲ್ಲಿ ಸಹಜದ ನಮ್ಮ BK ಹರಿಪ್ರಸಾದ್ ಅವರು ಹೆಚ್ಚಿಗೆ ಮೊದಲ DK ಅವ್ರ ಜೊತೆ ಕಾಣಿಸ್ಕೊಳ್ತಾ ಇದ್ರು, ಈಗ ಸಿದ್ದರಾಮಯ್ಯ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಪರ ಇವರು ಮಾತಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಒಬ್ಬರ ಬಗ್ಗೆ ಒಬ್ಬರಿಗೆ ಅಸಂತೋಷ ಅಥವಾ ಒಂದು ಅದಕ್ಕೆ ಮುಖ್ಯವಾಗಿಪ್ಪ ಸಂಶಯ ಹುಟ್ಟು ಕೆಲಸವನ್ನು ವಿರೋಧ ಪಕ್ಷ ಮಾಡ್ತಾ ಇದೆ ಏನೋ ಅನ್ನುವಂಥ. ಒಟ್ಟಾರೆಯಾಗಿ ಈಗಾಗಲೇ ಮುಗಿದು ಹೋಯಿತು ಅನ್ನುವಂಥ ವಿಷಯವನ್ನು ಈ ನಡುವೆ DK ಅವರಾದರೂ ಸಹಿತ ನಮ್ಮ ಸತೀಶ್ ಅವ್ರ ಜೊತೆಗೆ ಮಾತಾಡಿದ್ದು, ಅವ್ರ ಜೊತೆ ಏನೋ ಗುಪ್ತ ಮಾತಾಗಿದ್ದು, ಎಲ್ಲ ಚರ್ಚೆನೂ ಮಾಡಿದ್ವಿ ಅದನ್ನು. ಇವೆಲ್ಲ ಒಟ್ಟಿನಲ್ಲಿ ಗೊಂದಲ ಉಂಟು ಮಾಡುವಂಥ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ, ಜಗಳ ಆಡ್ತದ, ಕುರ್ಚಿಗಾಗಿ ಬಡದಾಡ್ತಾ ತೋರಿಸೋದು ಇರ್ಬೋದು. ಇದು ಯಾವುದೂ ಇಲ್ಲ ಅನ್ನೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ DK ಅವ್ರಿಗೆ ಒಂದು ತಲೆಯಲ್ಲಿ ಇರ್ಬೋದು, ಈಗ ನಾನು CM ಆಗಲಿ ಮುಂದೆ ಎಂದೂ ಆಗೋದಿಲ್ಲ, 2022 ಗೆಲ್ತೀನೋ ಇಲ್ಲೋ ಅನ್ನೋಂಥ ಭಯನೂ ಕಾಡ್ತಿರ್ಬೋದು. ಗೆದ್ದಿರ್ತೀವಿ ಅನ್ನೋ ಗ್ಯಾರಂಟಿ ಏನದ? ಗೆದ್ದ ಮೇಲೆ ದಿನೊಬ್ಬರೇ ಯಾಕೆ ತಂದು ಕುಣಿಸ್ಬೋದು, ಇವು ಇರ್ಬೋದು. ಅದಕ್ಕೆ ಈಗೇನೋ ಆಗಬೇಕು ಅವರೆಲ್ಲೂ ಬಂದಿರ್ಬೋದು, ಇಲ್ಲ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಬಟ್ ಆದರೆ ಇವೆಲ್ಲ ನಡೆಯಿಂದಾಗಿ ಸಹಜವಾಗಿ ಕಾಂಗ್ರೆಸ್ನ ಆಡಳಿತಕ್ಕೆ ಹೊಡೆದು ಬೀಳ್ತದೆ ಅನ್ನೋದು ಎರಡು ಮಾತಿಲ್ಲ. ಯಾಕಂದರೆ 2028 ಈ ಜಗಳ ನೋಡುವಂಥ ಜನ ಅವ್ರಿಗೆ ಈಗಾಗಲೇ ಗ್ಯಾರಂಟಿ ಬಗ್ಗೆ ನಮ್ಮ ಜನರ ಒಂದು ಸ್ವಭಾವ ಅದ. ಮತ್ತು ಇದೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ರಾಜಕಾರಣಿಗಳಿಗೆ
ಏನಂದರೆ ಆದಷ್ಟು ಒಳ್ಳೇದಿರಲಿ ಕೆಟ್ಟದಿರಲಿ ಮರೆತು ಹೋಗುವಂಥದ್ದು. ಒಂದು ಕೊಟ್ಟಿದ್ದಾನೆ ನಮ್ಮ ಟ್ಯಾಕ್ಸಾಗಿ ಕೊಡ್ತಾನೆ ಅನ್ನುವಂಥ ಉಡಾಫೆ ಮಾತುಗಳಿರ್ಬೋದು, ಅಥವಾ ವಿರೋಧ ಪಕ್ಷದನ್ನು ಎಕ್ಸ್ಪೋಸ್ ಮಾಡುವುದು ಜನರ ಮುಂದೆ. ಹೀಗಾಗಿ ಅವ್ರಿಗೂ ಭಯ ಅದ ಡಿ ಕೆ ಶಿ ಅವರಿಗೆ, ಅದಕ್ಕೆ ಇದು ಮಾಡ್ತಿರ್ಬೋದೇನೋ ಅಂತ ಇವೆಲ್ಲ ಬಹುದುಗಳ ಲೆಕ್ಕಾಚಾರ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ, ಇಲ್ಲಿಯ ಒಂದು ಸಮತೋಲ ನೋಡಿದಾಗ, ಶಾಸಕರ ಪರಿಸ್ಥಿತಿ ನೋಡಿದಾಗ, ಶಾಸಕರು ಯಾರಿಂದ ಹೆಚ್ಚಿದ್ದಾರೆ ಅನ್ನುವಂಥದ್ದನ್ನು ನೆನಪಿಸ್ಕೊಂಡಾಗ ಸಹಜವಾಗಿ ಇವತ್ತು ಸಿದ್ದರಾಮಯ್ಯರು 2022 ಅಲ್ಲಿವರೆಗೆ ಮೋಸ್ಟ್ಲಿ ಕುರ್ಚಿ ಬಿಡಲಿಕ್ಕಿಲ್ಲ ಅನ್ನೋದು ಈಗಾಗಲೇ ಸಿದ್ಧ ಅಂತ ವಿಷಯ ಇದೆ. ಈ ವಿಷಯದಲ್ಲಿ ಒಂದು ವೇಳೆ ಡಿ ಕೆ ಶಿ ಅವರು ಇದೆಲ್ಲ ಮಾಡಿದ್ರೆ ನನಗೆ ಸಿಗ್ಬೋದು ಅಂತ ಏನಾದರೂ ಮಾಡ್ತಾ ಹೊರಟಿದ್ರೆ, ಮಾಡಲಿಲ್ಲ ಅಂತ ಅನ್ನಿಸ್ತದೆ. ಯಾಕಂದ್ರೆ ಇಲ್ಲೇ ಅವ್ರ ವಿರೋಧಿಗಳು ಸಾಕಷ್ಟು ಇದ್ದಾರೆ. ಜೊತೆಗೆ ಬಿ ಜೆ ಪಿ ಅಂತ ಮೊದಲನೇದು ದೊಡ್ಡ ವೈರಿ, ಎರಡನೇದಾಗಿ ಅವ್ರ ಜೊತೆಗಿಂದ ಕಾಂಗ್ರೆಸ್ನಲ್ಲಿ ಅನೇಕ ವಿರೋಧಿಗಳಿದ್ದಾರೆ. ಅವರು ಸಹಿತ ಇದನ್ನು ಸಾಧಿಸಿ ಇನ್ನೊಬ್ಬರನ್ನು ಹಾಕಿ ಹೊಡೆಯುವಂಥ ಸಾಧ್ಯತೆಗಳು ಇದ್ದಾವೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನ, ಸಿ ಎಂ ಸ್ಥಾನ ಬೇಕೇ ಬೇಕು ಅನ್ನೋದು ಹಠ ಮಾಡೋದ್ರಿಂದ ಏನು ಲಾಭ ಇಲ್ಲ. ಯಾಕಂದರೆ ಈಗ ಎಲ್ಲರೂ ಚರ್ಚೆ ಮಾಡಿದ್ವಿ, ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಮುಖ್ಯಮಂತ್ರಿ ಸೀಟನ್ನು ಬಿಟ್ಟು ಕೊಡೋದಿಲ್ಲ ಅನ್ನುವಂಥ ಮಾತನ್ನು. ಹೀಗಾಗಿ ಈ ಚಿಕ್ಕಾಟ ಮಾಡೋಕ್ಕಿಂತಲೂ 2028ರವರೆಗೆ ಒಳ್ಳೆಯ ಆಡಳಿತ ಕೊಟ್ಟು ಹೋಗೋದು ಕಾಂಗ್ರೆಸ್ ಮತ್ತು ಡಿ ಕೆ ಶಿ ಅವರ ಭವಿಷ್ಯ ದೃಷ್ಟಿಯಿಂದ ಭಾಳ ಒಳ್ಳೆಯದು. ಯಾಕಂದರೆ ಸಿದ್ದರಾಮಯ್ಯವ್ರಿಗೆ ಭವಿಷ್ಯ ಮೋಸ್ಟ್ಲಿ ಅವ್ರ ಮಕ್ಕಳಿಗೂ ಅಂತ ಇಲ್ಲ, ಅವ್ರ ಮಕ್ಕಳಂತ ಯಾರು ಬರೋ ಸಾಧ್ಯತೆಗಳಿಲ್ಲ. ಯತೀಂದ್ರ ಅವರಿಗೂ ಆಸಕ್ತಿ ಇಲ್ಲ ಮುಖ್ಯಮಂತ್ರಿ ಸ್ಥಾನದ ಬದಲಾಗಿ, ತಮ್ಮ ತಂದೆಯವರು ಇರಲಪ್ಪ ಅನ್ನುವಂಥ ಮಾತದ. ಇದೆಲ್ಲ ಗಮನಿಸಿದಾಗ ಸಿದ್ದರಾಮಯ್ಯರ ನಂತರ ಯಾರು ಅನ್ನೋದು ಈಗ ತನ್ನ ಪ್ರಪೋಸ್ ಮಾಡ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅದು ಬೆಸ್ಟ್ ಹಾದಿ, ಉಳಿದವ್ರ ಸಮೀಪ ಬರ್ದಂಗೆ ನೋಡ್ಕೊಂಡು ಹೋಗುವಂಥ ಹಾದಿ. ಮತ್ತು ಹೊಂದಾಣಿಕೆ ರಾಜಕಾರಣದಲ್ಲೇ ಈಗ ನಿಮಗೆ ಹೇಳಿದ್ದೀನಿ, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಜಾರಕಿಹೊಳಿ ಕುಟುಂಬ ಆಗಿರ್ಬೋದು, ಭಾಳ ಮಾಹಿರಿದ್ದಾರೆ. ಮುಂದೆ ಅದರಲ್ಲಿ ನೀವು ಹೊಂದಾಣಿಕೆಯ ಒಂದು ಏನಪ್ಪ ರಣತಂತ್ರ ಹೂಡಿ ಅವ್ರು ಗೆಲ್ತನು ಅನ್ನುವಂಥದ್ದು ಒಂದಿಷ್ಟು ಕಷ್ಟ. ಆದರೂ ಸಹಿತ ಡಿ ಕೆ ಶಿ ಅವರು ಸ್ವಲ್ಪ ಬೆಂಗಳೂರು ಸಮೀಪ ಇರೋದರಿಂದ, ಮೈಸೂರು ಭಾಗದಲ್ಲಿ ಇರೋದರಿಂದ ಆ ಭಾಗದಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ, ಅದರಲ್ಲಿ ಮತ್ತು ಒಕ್ಕಲಿಗರ ಮತ್ತು ಲಿಂಗಾಯತರ ಎರಡೂ ಬೆಂಬಲ ಅವ್ರು ಸಿಗುವ ಸಾಧ್ಯತೆ ಹೆಚ್ಚಿರೋದರಿಂದ ಸಹಜವಾಗಿ ಡಿ ಕೆ ಶಿ ಅವರು ಮುಂದಿನ ಸಿ ಎಂ ಆಗೋ ಸಾಧ್ಯತೆ ಹೆಚ್ಚಿದ್ದಾವೆ. ಆದರೆ ಅಷ್ಟರೊಳಗೆ ಎಷ್ಟು ಮಟ್ಟಿಗೆ ಜಾಗೃತಿ ಆಗ್ತದೆ ಒ ಬಿ ಸಿ ನಮ್ಮ ಹಿಂದಿದ್ದು ಅನ್ನೋದು ಅದು ಬೇರೆ ಮಾತು. ಬಟ್ ಇವು ಎರಡೂ ಈಗಾಗಲೇ ಎಸ್ಟಾಬ್ಲಿಷ್ ಇದ್ದಂಥ ಸಮುದಾಯಗಳು. ಅವರು ನಿಶ್ಚಿತವಾಗಿಯೂ ಈ ಡಿ ಕೆ ಶಿ ಅವರಿಗೆ 2022ರಲ್ಲಿ ಕಾಂಗ್ರೆಸ್ ಬಂದರೆ ಸಿ ಎಂ ಮಾಡೋದಕ್ಕೆ ಪ್ರಯತ್ನ ಅಂತ ಮಾಡ್ತಾರೆ ಅನ್ನೋದು ಅಷ್ಟು ಸತ್ಯದ. ಯಾಕೆಂದ್ರೆ ಮತ್ತು ಸತೀಶ್ ಅವ್ರು ಬಂದ್ರಪ್ಪ ಅಂತಂದ್ರೆ ಇವ್ರು ಮೀಸಲಾತಿನೋ ಮತ್ತೇನೋ ಟಚ್ ಮಾಡೋ ಸಾಧ್ಯತೆಗಳು ಇದ್ದಾವೆ ಅಂತೇಳಿ ಈಗಾಗಲೇ ಸಿದ್ದರಾಮಯ್ಯ ಫಾಲೋವರ್ಸ್ ಅದನ್ನು ತೋರಿಸ್ಕೊಂಡಿದ್ದಾರೆ ಇವರು. ಅದಕ್ಕಾಗಿ ಉಳಿದವ್ರು ಇವ್ರನ್ನ ಆದಷ್ಟು ತಡೆ ಹಿಡಿದು ಹಿಂದಕ್ಕೆ ಸರಿಸೋ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ನೆನೆಯಲ್ಲಿ ವಿಚಾರ ಮಾಡಿದಾಗ ಸಹಜವಾಗಿ ಡಿ ಕೆ ಶಿ ಅವರು ಸಹಜ ಸರಳ ವಾರಸ ಯಾರಿಗೆ, ಸಿದ್ದರಾಮಯ್ಯನವರ ಸಿ ಎಂ ಸೀಟಿಗೆ ಅನ್ನೋದು ಸ್ಪಷ್ಟ ಆಗ್ತಾನೆ ನಡೆದು. ಆದರೂ ಏನು ನಡೀತಾ ಇದ್ದಾವೆ ಗೊಂದಲ ನಿಮ್ಮ ಜೊತೆ ಹೇಳ್ಬೇಕಾಗ್ತದೆ. ಏನು ನಡೆದಪ್ಪ, ಯಾರೇನು ಮಾಡ್ತಾ ಇರ್ಬೋದು, ಇದು ಬಿ ಜೆ ಪಿಗಿರ ತಂತ್ರೋ, ಸತೀಶ್ ಅವ್ರ ತಂತ್ರೋ, ಸಿದ್ದರಾಮಯ್ಯರ ತಂತ್ರೋ, ಬಟ್ ಡಿ ಕೆ ಶಿ ಅವರು ಹೊಸ ತಂತ್ರೋ, ಯಾವ ತಂತ್ರೋ ಮಂತ್ರೋ ಮಾಡ್ತಾ ಹೊರಟಿದ್ದಾರೆ. ಇವೆಲ್ಲದ್ರಾಗ ಇವರೆಲ್ಲ ಮರಿತಾ ಇದ್ದಿದ್ದು ಜನಕ್ಕೆ ಏನು ಬೇಕಾಗಿದೆ, ನಾವು ಏನು ಮಾಡಬೇಕಾಗಿದೆ ಅನ್ನೋದಂಥದ್ದು. ಯಾಕಂದ್ರೆ ಅಂತಿಮ ಸತ್ಯ ಆ ದಿವಸ ಹೇಳ್ತಾರೆ ಎಲ್ಲರೂ, ನಾವು ರೈತರ ಪರ, ಜನರ ಪರ, ಬಡವ್ರ ಪರ ಅಂತೇಳಿ. ಬಟ್ ಇವೆಲ್ಲ ಚರ್ಚೆ ಡಿಸ್ಕಷನ್ ಪಡೆದಾಟ ನೋಡಿದರೆ ಇವರು ತಮ್ಮ ಕುರ್ಚಿ ಪರ ಅನ್ನೋದು ಎಲ್ಲ ಸ್ಪಷ್ಟ ಆಗ್ತಾ ಹೋಗ್ತದೆ. ಬಟ್ ಡೆವಲಪ್ಮೆಂಟ್ ಹಿಂಗೆ ಅದಾವೆ ನೋಡೋಣ. ಈ ಒಂದು ಚದುರಂಗದ ಆಟದಲ್ಲ ಡಿ ಕೆ ಶಿ ಗೆಲ್ತಾರ, ಸತೀಶ್ ಗೆಲ್ತಾರ, ಸಿ ಎಂ ಸಿದ್ದರಾಮಯ್ಯ ಗೆಲ್ತಾರ, ಪರಮೇಶ್ವರಪ್ಪನವ್ರು ಗೆಲ್ತಾರೆ, ಯಾರು ಗೆಲ್ತಾರೋ. ಆದರೆ ತುರ್ತು ಮೊದಲು ಇನ್ನೂ ಬಲ ಯಾರು ಹೆಚ್ಚಂದ್ರೆ ಸಿದ್ದರಾಮಯ್ಯದು ಹೆಚ್ಚದ. ಹೀಗಾಗಿ ಡಿ ಕೆ ಶಿ ಅವರೇನೋ ಪ್ರಯತ್ನ ಮಾಡಿದ್ರು ಆಗುವ ಸಾಧ್ಯತೆ ಭಾಳ ಕಡಿಮೆ ಅನ್ನೋದು ತಿಳ್ಕೊಂಡು ಹೆಜ್ಜೆಟ್ಟರೆ ಭಾಳ ಉತ್ತಮ. ಅದಕ್ಕಿಂತ 2028 ರಣರಂಗಕ್ಕೆ ತಯಾರಿ ಆಗೋದು, ಅದಕ್ಕೆ ಏನು ಬೇಕು ಗೆಲ್ಲೋದಕ್ಕೆ ಅದನ್ನು ವಿಚಾರ ಮಾಡಿದರೆ ಡಿ ಕೆ ಶಿ ಅವ್ರಿಗೆ ಹೆಚ್ಚು ಲಾಭ ಆಗ್ತದೆ ಅಂತ ಒಂದು ಅಭಿಪ್ರಾಯ. ಇದಕ್ಕೇನಂತೀರಿ ನೀವು? ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ರೆ S16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.